ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ತಾಯಂದಿರ ಜೀವದ ಜೊತೆ ಚೆಲ್ಲಾಟ ಆಡುತ್ತಿರುವ ಸಿದ್ದರಾಮಯ್ಯನ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದ ಮಹಿಳೆಯರು ಪ್ರಾಣ ಹೊಂದಿದ್ದಾರೆ. ಧಿಕ್ಕಾರ, ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತ ಹಿಂದುತ್ತಿರುವ ಮೈಕ್ರೋ ಫೈನಾನ್ಸ್ಗಳಿಗೆ, ರೈತ ತಾಯಂದಿರ ಪ್ರಾಣ ತೆಗೆಯುತ್ತಿರುವ ಮೈಕ್ರೋ ಫೈನಾನ್ಸ್ಗಳಿಗೆ, ರೈತ ವಿರೋಧಿ ಸರ್ಕಾರಕ್ಕೆ. ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಅಧೀಕ್ಷರಿಗೆ 3 ವಿಷಯಗಳನ್ನು ಇಟ್ಟುಕೊಂಡು ಇವತ್ತು ಮನವಿಯನ್ನ ನೀಡಲಿಕ್ಕೆ ಬಂದಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಏನು 2025ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸುಗ್ರೀವಾಜ್ಞೆಯ ಮೂಲಕ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಅದಕ್ಕೆ ಕಟ್ಟುನಿಟ್ಟಾದ ಕಾನೂನನ್ನ ಜಾರಿ ಮಾಡಿದ್ರು. ಆದ್ರೂ ಕೂಡ ಇಷ್ಟೆಲ್ಲ ಕ್ರಮವನ್ನು ಕೈಗೊಂಡು ಇನ್ನೂವರೆಗೂ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ರೈತ ತಾಯಂದಿರ ಆತ್ಮಹತ್ಯೆವರೆಗೂ ಇವತ್ತು ಹೊರಟಿದೆ. ಇವತ್ತು ಜಿಲ್ಲೆಯಲ್ಲಿ ಸುಮಾರು 200ಕ್ಕೂ ಅಧಿಕ ಮಹಿಳೆಯರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಬೈಲಹೊಂಗಲ ತಾಲೂಕಿನ ಅನಿಗೋಳ ಗ್ರಾಮದಲ್ಲಿ ಗೌರವ ಕೆಂಗಾನೂರ್ ಎಂಬ ಮಹಿಳೆ, 36 ವರ್ಷದ ಮಹಿಳೆ, ಈ ಪ್ರಮುಖವಾಗಿ ಧರ್ಮಸ್ಥಳ ಸಂಘ ಇರಬಹುದು, BSS ಇರಬಹುದು, ಉಜ್ಜೀವನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇರಬಹುದು, ಇವೊಂದು 4-5 ಸ್ಮಾಲ್ ಫೈನಾನ್ಸ್ ಕಿರುಕುಳದಿಂದ ನಿನ್ನೆ ಹೆಣ್ಣು ಮಗಳು ಬೆಳಿಗ್ಗೆ 4 ಗಂಟೆಗೆ ಕೆರೆಯನ್ನ ಜಿಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಆ ಕುಟುಂಬಕ್ಕೆ 2 ಮಕ್ಕಳಿದಾವೆ. ಪಾಪ ಅವರು ತುಂಬಾ ಚಿಂತಾಜನಕವಾಗಿದ್ದಾರೆ. ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಾಗಿರ್ಬೋದು, ಇಲ್ಲಿವರೆಗೂ 1 ರೂಪಾಯಿ ಕೂಡ ಪರಿಹಾರವನ್ನ ಘೋಷಣೆ ಮಾಡಿಲ್ಲ. ಈ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಅದಿಯೇ ಅಥವಾ ಸತ್ತಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಎಲ್ಲದಕ್ಕೂ ಸಮಯ ಇದೆ, ಆದ್ರೆ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಇನ್ನೂವರೆಗೂ ಸಾವನ್ನಪ್ಪುತ್ತಿದ್ದು ಯಾವುದೇ ರೀತಿಯ ಕ್ಯಾರಿ ಅನ್ನುತ್ತಿಲ್ಲ. ಅದಕ್ಕಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನ ಸಂಪೂರ್ಣವಾಗಿ ನಿಲ್ಲಿಸಲು ಇನ್ನು ರೈತ ಸಂಘ ಮುಂದೆ ನಿಂತಿದೆ. ಜಿಲ್ಲಾಡಳಿತಕ್ಕೆ ನಾವು ವಾರ್ನಿಂಗ್ ಕೊಡಕ್ ಬಂದಿದ್ದೀವಿ. ಇವತ್ತು ಸ್ಥಳೀಯ ಜಿಲ್ಲಾಧಿಕಾರಿ ಪ್ರತಿ ಗ್ರಾಮಗಳಿಗೆ ಹೋಗಿ ತಹಶೀಲ್ದಾರ್ ಎಸಿ ನೇತೃತ್ವದಲ್ಲಿ DYSP ಮತ್ತು ಸಂಪೂರ್ಣ ಪೊಲೀಸ್ ಇಲಾಖೆಯನ್ನು ಒಳಗೊಂಡು ಈ DR ಆಫೀಸನ್ನು ಒಳಗೊಂಡಂತೆ ಪ್ರತಿ ಊರಿನಲ್ಲಿ ಅವೇರ್ನೆಸ್ ಮಾಡಿ ಈ ಮೈಕ್ರೋ ಫೈನಾನ್ಸ್ಗಳ ಪರವಾನಗಿಯನ್ನು ರದ್ದು ಮಾಡುವ ಮುಖಾಂತರ ಅವರಿಗೆ ಕನಿಷ್ಠ ಪ್ರತಿ ಫೈನಾನ್ಸ್ಗೆ ಆ ಮಹಿಳೆ ಯಾರು ಮೃತ ಹೊಂದಿದಾರಲ್ಲ ಪ್ರತಿಯೊಂದು ಮೈಕ್ರೋ ಫೈನಾನ್ಸ್ ಗಳಿಂದ ಕನಿಷ್ಠ 50 ಲಕ್ಷ ಪರಿಹಾರ ಕೊಡ್ಬೇಕಂತೇಳಿ ನಮ್ದು ಒತ್ತಾಯ ಇದೆ. ಕಿಶನ್ ನಂದಿ, ರಾಜ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ. ನಿನ್ನೆ ದಿನ ಬೈಲಹೊಂಗಲ ತಾಲೂಕಿನ ಅನುಗೋಳ ಗ್ರಾಮದಲ್ಲಿ ಒಂದು ರೈತ ಮಹಿಳಾ ಆತ್ಮಹತ್ಯೆಯನ್ನು ಮಾಡ್ಕೊಂಡಾರೆ. ಮೈಕ್ರೋ ಫೈನಾನ್ಸ್ ಎಷ್ಟು ಹವಳಿ ಇವತ್ತು ಜಾಸ್ತಿ ಆಗಿದೆ ಅಂದ್ರೆ ಬೆಳಗಿನ 6 ಗಂಟೆಗೆ ಸರ್ ಬರ್ತಾರ ಅಂತ ಹೇಳಿ 4 ಗಂಟೆಗಿನ ಅವರು ಸುಸೈಡ್ ಮಾಡ್ಕೊಂಡಾರೆ. ಯಾಕಂದ್ರೆ ಇವತ್ತು ಬೆಳಗಾವಿ ಜಿಲ್ಲಾ ಅಷ್ಟ ಅಂತಲ್ಲ, ಇಡೀ ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಹವಳಿ ಜಾಸ್ತಿ ಆಗಿದೆ. ನಾ ರಾಜ್ಯದ ಮುಖ್ಯಮಂತ್ರಿಯವರು ಇಷ್ಟೇ ಹೇಳಕ್ ಬಯಸ್ತೇನೆ, ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರಿಗೆಲ್ಲರಿಗೂ ಏನ್ ಮೈಕ್ರೋ ಫೈನಾನ್ಸ್ ಅದಾರಲ್ಲ ಅವ್ರಿಗೆಲ್ಲರಿಗೂ ನಾವು ಬುದ್ಧಿ ತಕ್ಕ ಪಾಠವನ್ನು ಕಲಿಸ್ತೀವಿ. ಅದ್ರ ಜೊತೆಗೂ ನಾವು ಸರ್ಕಾರಕ್ಕೂ ಅದ್ರ ಬಗ್ಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತ ಹೇಳಿ ಹೇಳಕ್ ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಬೆಳಗಾಮದಿಂದ ಬಂಡಿಗೇರಿ ಬಸ್ಸಿನ ವ್ಯವಸ್ಥೆ ಸರಿಯಾಗಿಲ್ಲ, ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ. ಅದ್ರ ಬಗ್ಗೆ ನಾವು ಇವತ್ತು DC ಅವರಿಗೆ ಆಗಿರ್ಬೋದು ಮತ್ತು ಡಿಪೋ DC ಅವರಿಗೆ ಮನವಿ ಕೊಡಾಕ್ ಬಂದೇವಿ. ಯಾಕಂದ್ರೆ ಇವತ್ತು ಹೆಣ್ಮಕ್ಳು ರಾತ್ರಿ 8 ಗಂಟೆವರೆಗೂ ಅಲ್ಲಿಂದ ನಡ್ಕೊಂತ ಬೆಂಡಿಗೇರಿ, ಗಜಪತಿ ಸುಮಾರು ಅಲ್ಲಿ ಹಳ್ಳಿ ಏನ್ 3-4 ಹಳ್ಳಿ ಹತ್ತವ್ರಲ್ಲ ನಡ್ಕೊಂತ ಹೋಗ್ತಾರೆ. ಯಾಕಂದ್ರೆ ಇವತ್ತು ಅಧಿಕಾರಿಗಳು ನೋಡ್ರಿ, ಅಧಿಕಾರಿಗಳು ಮಕ್ಳಾಗ್ಲಿ ಅಧಿಕಾರಿಗಳಾಗ್ಲಿ ಹೆಂಗ ಅವರು ವೆಹಿಕಲ್ ಅಲ್ಲಿ ಗಾಡಿಯಲ್ಲಿ ಹೋಗ್ತಾರ. ನಮ್ಮ ರೈತರ ಮಕ್ಳು ಇವತ್ತು ನಡ್ಕೊಂತ ಅಲ್ಲಿವರೆಗೂ 8 ಗಂಟೆವರೆಗೂ ಅಲ್ಲಿ ನಡ್ಕೊಂತ ಹೋಗ್ಬೇಕಂದ್ರೆ ಏನು ಅತ್ಯಾಚಾರ ಅದು ಇದು ಎಷ್ಟು ಇವತ್ತು ಜಗತ್ತಿನಲ್ಲಿ ಆಗ್ತಾ ಇದೆ. ಅದನ್ನು ಕೂಡ ಇವತ್ತು ಇವ್ರು ಏನ್ ಸರ್ಕಾರ ಏನ್ ಕಣ್ ಮುಚ್ಕೊಂಡ್ ಕುಂತಿದೆ. ನಾನು ಇಷ್ಟೇ ಹೇಳಕ್ ಬಯಸ್ತೇನೆ, ಈ ಮೈಕ್ರೋ ಫೈನಾನ್ಸ್ ಏನಿದೆಯಲ್ಲ ಆ ಹವಳಿ ಜಾಸ್ತಿ ಆಗಿದೆ. ನಿನ್ನೆ ನಾವು ತಹಸೀಲ್ದಾರ್ ಅವರಿಗೆ ಇವತ್ತು ಮೀಟಿಂಗ್ ಕರಿ ಅಂತ ಹೇಳಿದ್ದು, ಆದ್ರೂ ಕೂಡ ಇನ್ನವರೆಗೂ ಯಾವ್ದು ನಮಗೆ ಹೇಳಿಲ್ಲ. ಇವತ್ತು ಎಷ್ಟೊತ್ತಿದ್ರು ಇವತ್ತು ಎಲ್ಲಾ ಬ್ಯಾಂಕ್ದವರಿಗೆ ಮೀಟಿಂಗ್ ಕರಿ ಅಂತ ಹೇಳಿದ್ರು ಕೂಡ ನಮಗೆ ಏನೂ ಹೇಳಿಲ್ಲ. ಅದೇ ರೀತಿಯಾಗಿ ಆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರದಿಂದ ಕೊಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಆಶಾ ಜೂಡ್ದಾರ್.